ಸ್ನೇಹಿತರೆ, ಸದ್ದಿರದ ಪೊಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲಿ ಗುಡಿಸಲೊಂದಿರಲಿ ಎಂಬ ಕವಿವಾಣಿ ಮಲೆನಾಡಿನ ತೀರ್ಥಹಳ್ಳಿಯ ಸೊಬಗನ್ನು ಮತ್ತೆ ಮತ್ತೆ ಆಸ್ವಾದಿಸುವಂತೆ ಮಾಡಿತು. ಮಲೆನಾಡಿಗೆ ಮುಕುಟಪ್ರಾಯದಂತಿರುವ ತೀರ್ಥಹಳ್ಳಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಸರ್ಗದ ಸೌಂದರ್ಯವನ್ನೆಲ್ಲ ಒಟ್ಟಾಗಿ ಕಲೆ ಹಾಕಿರುವ ರಮಣೀಯ ತಾಣವೇ ಆಗುಂಬೆ. ಆಗುಂಬೆಯ ಸೂರ್ಯಾಸ್ತಮಾನ ನಯನ ಮನೋಹರವಾದದ್ದು. ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ತಾಣಗಳಲ್ಲಿ ಆಗುಂಬೆ ಕೂಡ ಒಂದು. ಇದೇ ಆಗುಂಬೆ ಮಳೆಕಾಡಿನಲ್ಲಿ ದೇಶದ ಏಕೈಕ ಶಾಶ್ವತ ಹರಿದ್ವರ್ಣ ಸಂಶೋಧನಾ ಕೇಂದ್ರವೂ ಇದೆ. ಉರುಗ ತಜ್ಞ ರೋಮಲಸ್ ವಿಟೇಕರ್ ಅವರು ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎಂದೇ ಕರೆದಿದ್ದಾರೆ. ದಟ್ಟವಾದ ಅರಣ್ಯ ಸಿರಿ, 200-300 ಅಡಿ ಎತ್ತರದ ಮರಗಳು ಕಾಣಸಿಗುವ ಆಗುಂಬೆಯನ್ನು ಪರಶುರಾಮರ ಊರು ಎಂದೇ ನಂಬಲಾಗಿದೆ. ತೀರ್ಥಹಳ್ಳಿಯಿಂದ 32 ಕಿಲೋಮೀಟರ್ ದೂರದಲ್ಲಿರುವ ಆಗುಂಬೆ ಪ್ರವಾಸಿಗರ ನೆಚ್ಚಿನ ತಾಣವೆನಿಸಿದೆ. ಇನ್ನು ಅಂಬುತೀರ್ಥ. ಈ ಸ್ಥಳದ ಉಲ್ಲೇಖ ತ್ರೇತಾಯುಗದ ಕಾಲಕ್ಕೆ ಸೇರಿತ್ತು. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರು ವನವಾಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ನೆಲೆಸಿದ್ದರು ಎಂದು ಪ್ರತೀತಿ ಇದೆ. ತಮ್ಮ ನಿತ್ಯದ ಪೂಜಾ ಕಾರ್ಯಕ್ಕೆ ಮತ್ತು ಬಾಯಾರಿಕೆ ನೀಗಿಸುವ ಸಲುವಾಗಿ ಶ್ರೀರಾಮ ತನ್ನ ಬಾಣದಿಂದ ನೆಲಕ್ಕೆ ಬಿಟ್ಟಾಗ ತೀರ್ಥೋದ್ಭವವಾಯಿತು. ಹೀಗೆ ಅಂಬಿನಿಂದ ಉಂಟಾದ ತೀರ್ಥವೇ ಅಂಬುತೀರ್ಥ ಎನಿಸಿ ಸುಪ್ರಸಿದ್ಧವಾಗಿದೆ. ಈ ಅಂಬುತೀರ್ಥ ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ದೂರದಲ್ಲಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಕವಲೇದುರ್ಗ. ದಟ್ಟವಾದ ಸಹ್ಯಾದ್ರಿ ಅರಣ್ಯ ಶ್ರೇಣಿಯಲ್ಲಿರುವ ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಕೋಟೆಯೇ ಈ ಕವಲೇದುರ್ಗ. ಕ್ರಿಸ್ತಶಕ 9ನೇ ಶತಮಾನಕ್ಕೆ ಸೇರಿದ 3 ಸುತ್ತಿನ ಬೃಹತ್ ಪೆಡಸು ಕಲ್ಲುಗಳನ್ನು ಬಳಸಿ ಕಟ್ಟಲಾದ ಕೋಟೆಯಾಗಿದೆ. ಇದೊಂದು ವಿಶಿಷ್ಟವಾದ ಕೋಟೆಯಾಗಿದ್ದು ಕೆಳದಿ ಅರಸರ ಕಾಲಕ್ಕೆ ಸೇರಿದ್ದು ಎನ್ನಲಾಗಿದೆ. ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಕೋಟೆ ಚಾರಣ ಪ್ರಿಯರ ಅಚ್ಚುಮೆಚ್ಚಿನ ತಾಣವಾಗಿದೆ. ಕುಂದಾದ್ರಿ ಪರ್ವತ. ಜೈನರ ಪವಿತ್ರ ಯಾತ್ರಾ ಸ್ಥಳವಾದ ಕುಂದಾದ್ರಿ ಜೈನ ಧರ್ಮದ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರಿಗೆ ಸೇರಿದ ಪ್ರಾಚೀನ ದೇವಾಲಯವನ್ನು ಒಳಗೊಂಡಿದೆ. ಸುಮಾರು 800 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯಕ್ಕೆ ಇಂದಿಗೂ ಭಕ್ತರು ಅರಸಿಕೊಂಡು ಬರುತ್ತಾರೆ. ಕುಂದ ಮಹರ್ಷಿಗಳು ತಪಗೈದ ಈ ಪುಣ್ಯಭೂಮಿಗೆ ಕುಂದಾದ್ರಿ ಎಂದ ಹೆಸರು ಬಂದಿದೆ ಎಂಬುದು ಸ್ಥಳೀಯರ ಅಂಬೋಣ. ಚಾರಣ ಪ್ರಿಯರ ಅಚ್ಚುಮೆಚ್ಚಿನ ತಾಣವಾದ ಈ ಬೆಟ್ಟ ತೀರ್ಥಹಳ್ಳಿಯಿಂದ 25 ಕಿಲೋಮೀಟರ್ ದೂರದಲ್ಲಿದ್ದು ಈ ಸ್ಥಳಕ್ಕೆ ಸಾವಿರಾರು ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ನೀಡುತ್ತಾರೆ. ಮೃಗವಧೆ. ಹೆಸರೇ ಹೇಳುವಂತೆ ತ್ರೇತಾಯುಗದಲ್ಲಿ ಶ್ರೀರಾಮ ಮೃಗ ರೂಪದಲ್ಲಿದ್ದ ಮಾರೀಚನನ್ನು ವಧೆ ಮಾಡಿದ ಸ್ಥಳವೇ ಮೃಗವಧೆ. ಜಿಂಕೆಯ ರೂಪದಲ್ಲಿದ್ದ ಮಾರೀಚನನ್ನು ವಧಿಸಿದ ನಂತರ ಶ್ರೀರಾಮ ಈ ಕ್ಷೇತ್ರದಲ್ಲಿ ಶಿವಲಿಂಗವೊಂದನ್ನು ಸ್ಥಾಪಿಸಿದ ಎನ್ನಲಾಗುತ್ತೆ. ಇಂದಿಗೂ ಇಲ್ಲಿಯ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಈ ಪೌರಾಣಿಕ ಘಟನೆಗೆ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದೆ. ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರವಾಸಿ ತಾಣಕ್ಕೆ ಇಲ್ಲಿನ ಶಿವ ಮತ್ತು ಶನೀಶ್ವರ ದೇವಾಲಯಕ್ಕೆ ಸಾವಿರಾರು ಪ್ರವಾಸಿಗರು ಭಕ್ತಿ ಭಾವದಿಂದ ಪ್ರತಿ ವರ್ಷ ಸಂದರ್ಶನ ನೀಡುತ್ತಾರೆ. ಕುಪ್ಪಳ್ಳಿ. ರಸ ಋಷಿ ಕುವೆಂಪು ಜನಿಸಿದ ಜನ್ಮಸ್ಥಳವೇ ಕುಪ್ಪಳ್ಳಿ. ಕುವೆಂಪು ಹುಟ್ಟಿದ ಮನೆಯನ್ನು ಕವಿಮನೆ ಎಂದೇ ಕರೆಯುತ್ತಾರೆ. ನಾಡಿನ ಮೊದಲ ಜ್ಞಾನಪೀಠ ಪುರಸ್ಕೃತ ರಾಷ್ಟ್ರಕವಿ ಕುವೆಂಪುರವರ ನೆನಪಿನಲ್ಲಿ ಆ ಕಾಲದಲ್ಲಿ ಬಳಸುತ್ತಿದ್ದ ಜನಸಾಮಾನ್ಯರ, ಕೃಷಿಕರ ದಿನನಿತ್ಯದ ಪರಿಕರಗಳ ಮ್ಯೂಸಿಯಂನಂತೆಯೂ ರಸ ಋಷಿಗಳ ಸಾಧನೆಗಳ ಕುರುಹುಗಳನ್ನು ದಾಖಲಿಸುವ ಗ್ರಂಥಾಲಯದಂತೆಯೂ ಕವಿಮನೆ ಸಾಹಿತ್ಯಾಸಕ್ತರ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ತೀರ್ಥಹಳ್ಳಿಯಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಈ ಕವಿಮನೆಗೆ, ಅದರ ಪಕ್ಕದಲ್ಲಿರುವ ಕವಿಶೈಲಕ್ಕೆ, ಕನ್ನಡ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಕ್ಕೆ ಸಾವಿರಾರು ಜನ ಭೇಟಿ ನೀಡಿ ಪುನೀತರಾಗುತ್ತಿದ್ದಾರೆ. ಇನ್ನು ರಾಮೇಶ್ವರ ದೇವಾಲಯ. ತೀರ್ಥಹಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯವೇ ರಾಮೇಶ್ವರ ದೇವಾಲಯ. ತುಂಗಾ ನದಿ ತೀರದಲ್ಲಿರುವ ಈ ಪ್ರಸಿದ್ಧ ದೇವಾಲಯದಲ್ಲಿರುವ ಶಿವಲಿಂಗವನ್ನು ಸಾಕ್ಷಾತ್ ಪರಶುರಾಮನೇ ಸ್ಥಾಪಿಸಿದರೆಂದು ನಂಬಲಾಗಿದೆ. ತಾಯಿಯ ವಧೆ ಮಾಡಿದ ಪರಶುರಾಮರು ಪಾಪ ಪ್ರಜ್ಞೆಯಿಂದಾಗಿ ತಮ್ಮ ಕೊಡಲಿಗೆ ಅಂಟಿದ ರಕ್ತದ ಕಲೆಯನ್ನು ತೊಳೆಯಲು ನಾಡಿನ ಎಲ್ಲಾ ಪ್ರಸಿದ್ಧ ನದಿಗಳಲ್ಲಿ ಪ್ರಯತ್ನಿಸಿ ವಿಫಲರಾಗಿ ಅಂತಿಮವಾಗಿ ಇಲ್ಲಿನ ತುಂಗಾ ತೀರದಲ್ಲಿ ತೊಳೆದಾಗ ರಕ್ತದ ಕಲೆ ಹೋಯಿತು ಎನ್ನುತ್ತಾರೆ. ಹಾಗಾಗಿ ಈ ತೀರ್ಥ ಕ್ಷೇತ್ರಕ್ಕೆ ತೀರ್ಥಹಳ್ಳಿ ಎಂಬ ಹೆಸರು ಬಂದಿತು ಎನ್ನಲಾಗುತ್ತೆ.
ಸ್ನೇಹಿತರೆ, ಇದಿಷ್ಟು ತೀರ್ಥಹಳ್ಳಿಯ ಪ್ರಮುಖ ಪ್ರವಾಸಿ ತಾಣಗಳ ಸಂಕ್ಷಿಪ್ತ ವಿವರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.